ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಗಣ್ಯಮಾನ್ಯರಿಗೆ ವಂದಿಸುತ್ತಾ, ಗ್ರಾಮದ ಎಲ್ಲ ನನ್ನ ಹಿರಿಯರೇ, ಎಲ್ಲ ನನ್ನ ತಾಯಂದಿರೇ, ಎಲ್ಲ ನನ್ನ ಆತ್ಮೀಯ ಸ್ನೇಹಿತರು, ಭಾರತಪ್ಪ ಅಂತಂದರೆ ವಿವಿಧ ಕಲೆ, ವಿವಿಧ ಸಂಸ್ಕೃತಿಯಿಂದ ಕೂಡಿದಂಥ ದೇಶ ನಮ್ಮದು. ನಾವು ಆದಿ ಕಾಲದಿಂದಲೂ ಕೂಡ ದೇವರನ್ನು ವಿವಿಧ ರೂಪದಲ್ಲಿ, ಮೂರ್ತಿಯ ರೂಪದಲ್ಲಿ ನಾವು ಪೂಜೆ ಮಾಡ್ಕೊತಾ ಬರ್ತಾ ಇರ್ತೀವಿ. ಇವತ್ತು ನಾವೆಲ್ಲ ವಿಚಾರ ಮಾಡಬೇಕಾಗಿದೆ. ಇಡೀ ಜಗತ್ತಿನಲ್ಲಿ ಸನಾತನ ಧರ್ಮಪ್ಪ ಅಂತಂದರೆ, ನಾವು ಹಿಂದೂಗಳಪ್ಪ ಅಂತಂದರೆ ಕಲ್ಲಿನಲ್ಲಿ ದೇವರನ್ನು ಕಾಣ್ತೀವಿ. ಹಾಗೆ ಗಿಡದಲ್ಲಿ ಕೂಡ ದೇವರನ್ನು ಕಾಣ್ತೀವಿ, ಎಲ್ಲದರಲ್ಲಿ ಕೂಡ ನಾವು ದೇವರನ್ನು ಕಾಣ್ತೀವಿ. ನಾವು ಜಗತ್ತಿನಲ್ಲಿ ಯಾವುದಾದ್ರೂ ಒಂದು ಧರ್ಮ ಇದ್ದಿತ್ತಪ್ಪ ಅಂತಂದ್ರೆ ಅದು ಸನಾತನ ಧರ್ಮ, ಅದು ಹಿಂದೂ ಧರ್ಮ. ನಾವು ದೇವನೊಬ್ಬ, ನಾಮ ಹಲವು ಅಂತೀವಿ. ನಾವು ಯೇಸು ಕ್ರಿಸ್ತನನ್ನ ದೇವರಂತ ಒಪ್ಕೋತೀವಿ, ಮೊಹಮ್ಮದ್ ಪೈಗಂಬರನ್ನ ದೇವರಂತ ಒಪ್ಕೋತೀವಿ, ಬುದ್ಧನನ್ನ ದೇವರಂತ ಒಪ್ಕೋತೀವಿ, ಯೇಸು ಕ್ರಿಸ್ತನ ಎಲ್ಲ ದೇವರಂತ ನಾವು ಒಪ್ಕೋತೀವಿ. ಎಲ್ಲರನ್ನ ದೇವರಂತ ಒಪ್ಕೊಳ್ಳೋಂಥ ಏಕೈಕ ಧರ್ಮ ಯಾವುದಪ್ಪ ಅಂತ ಅದು ಹಿಂದೂ ಧರ್ಮ. ಇವತ್ತು ನಾವು ನೀವು ಎಲ್ಲರೂ ಕೂಡ ಇವತ್ತು ವಿಚಾರ ಮಾಡಬೇಕಾಗಿದೆ. ಈ ದೇಶವನ್ನ ಅನೇಕ ಪಕ್ಷಗಳು ಆಳಿ ಹೋಗ್ತಾ ಇದಾವೆ, ಎಲ್ಲರೂ ಆಳಿ ಹೋಗ್ತಾರೆ. ಆದ್ರೆ ಇವತ್ತು ನಾವು ದೇವರ ಗುಡಿಗೆ ಹೋದಾಗ ಕಾಣಿಕೆ ಹಾಕ್ತೀವಿ. ಅನೇಕ ಜನ ದೇವರಿಗೆ ಬೇಡ್ಕೊಂಡಿರ್ತಾರೆ, ತಾಯಂದಿರು ನನ್ನ ಮಗನಿಗೆ ನೌಕರಿ ಆಗಲಿ ಅಂತ ಬೇಕಂತ ಬೇಡ್ಕೋತಾರೆ, ನನ್ನ ಮಗನಿಗೆ ಆರೋಗ್ಯ ಸುಧಾರಣೆ ಆಗಲಿ ಅಂತ ಬೇಡ್ಕೋತೀವಿ. ಎಲ್ಲರೂ ಕೂಡ ದೇವ್ರ ಗುಡಿ ಒಳಗೆ ನಾವೇನು ಮಾಡ್ತೀವಪ್ಪ ಅಂತಂದ್ರೆ ಕಾಣಿಕೆಯನ್ನು ಹಾಕಿ ಬರ್ತೀವಿ ನಾವು, ಹೌದಿಲ್ಲ? ಹಾಕಿ ಬಂದಾಗ ನಾವೇನು ತಿಳ್ಕೊಂಡಿರ್ತೀವಪ್ಪ ಅಂದರೆ ಆ ದುಡ್ಡು ನಮ್ಮ ದೇವರಿಗೆ ಮುಟ್ತದಂತ ನಾವು ತಿಳ್ಕೊಂಡಿರ್ತೀವಿ. ಆದರೆ ಇವತ್ತು ಈ ದೇಶದಲ್ಲಿ ಏನಾಗ್ತಾ ಇದೆಯಪ್ಪ ಅಂತಂದ್ರೆ, ಯಾವ ದೇವಸ್ಥಾನದ ಆದಾಯ 10 ಲಕ್ಷಕ್ಕಿಂತ ಹೆಚ್ಚಿಗಿದೆಯಲ್ಲ, ಆ ಎಲ್ಲ ದೇವಸ್ಥಾನದ ಹಣವನ್ನು ಸರ್ಕಾರ ಕಸ್ಕೊಂಡ್ಬಿಡ್ತದೆ, ಸರ್ಕಾರ ತಗೊಂಡ್ಬಿಡ್ತದೆ. ಆದರೆ ಇದು ಕೇವಲ ಹಿಂದೂಗಳಿಗೆ ಮಾತ್ರ, ಹಿಂದೂ ದೇವಸ್ಥಾನಗಳಿಗೆ ಮಾತ್ರ. ಅದಕ್ಕೆ ನಾನು ಹೇಳಕ್ಕೆ ಬಯಸ್ತೇನೆ, ಇವತ್ತು ಈ ದೇಶದಲ್ಲಿ ನಾವು ಹಿಂದೂಗಳ ಪರವಾಗಿದ್ದೇವೆ, ನಾವು ನಿಮ್ಮ ಪರವಾಗಿದ್ದೇವೆ ಅಂತ ಹೇಳ್ತಿರಲ್ಲ, ಮೊದಲು ನಮ್ಮ ದೇವಸ್ಥಾನದ ಹಣವನ್ನ ದೇವಸ್ಥಾನ ನಮ್ಮ ಹಿಂದೂಗಳಿಗೆ, ನಮ್ಮ ಹಿಂದೂ ದೇವಸ್ಥಾನಗಳಿಗೆ ಕೊಡುವಾಗೆ ಮೊದಲು ಕಾನೂನು ತಗೊಂಬರ್ರಿ ಅಂತ ನಾವು ಹೇಳ್ತೀವಿ. ತೊಗೊಂಬಂದಾರನ್ರಿ? ಇಲ್ಲ. ಯಾಕೆ? ಇದು ಕೇವಲ ಹಿಂದೂಗಳಿಗೆ ಯಾಕೆ, ಹಿಂದೂ ದೇವಾಲಯಗಳಿಗೆ ಯಾಕೆ? ಯಾಕೆ ನೀವು ಚರ್ಚ್ಗಳಿಗೆ ಮಾಡ್ಬೋದಾಗಿತ್ತಲ್ಲ, ಮಸೀದಿಗಳಿಗೆ ಮಾಡ್ಬೋದಾಗಿತ್ತಲ್ಲ, ಎಲ್ಲರೂ ಮಾಡ್ಬೋದಾಗಿತ್ತಲ್ಲ. ಅದಕ್ಕೆ ನಿನ್ನೆ ಒಬ್ಬರು ಪಾದ್ರಿ ಎಲ್ಲಿ ಇದರಲ್ಲಿ ಕೇರಳದಲ್ಲಿ ಒಂದು ಮಾತು ಹೇಳಿದ್ದಾರೆ. ಏನಪ್ಪ ಅಂದ್ರೆ, ಎಲ್ಲ ಹಿಂದೂಗಳ ದೇವಸ್ಥಾನದಲ್ಲಿ ಸಾಕಷ್ಟು ಬಂಗಾರಿದೆ, ಅದನ್ನೆಲ್ಲಗಳನ್ನ ಮುಟ್ಟುಗೋಲು ಹಾಕಬೇಕು ಅಂತೇಳಿ ಹೇಳಿದ್ದಾರೆ, ಹೌದಿಲ್ಲ? ಅದಕ್ಕೆ ನಾನು ಹೇಳ್ತಾ ಇದ್ದೇನೆ, ಅವರು ಶಿಕ್ಷಣಗೋಸ್ಕರ ಖರ್ಚು ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾವು ಯಾವುದೇ ಧರ್ಮದ, ಯಾವುದೇ ಜಾತಿ ವಿರುದ್ಧ ಅಲ್ಲ. ನಾವು ಯಾಕೆ ಹೇಳ್ತೇವಪ್ಪ, ನಮ್ಮ ದೇವಾಲಯಗಳು ಕೂಡ ಸಾಕಷ್ಟು ಶಿಕ್ಷಣ ಸಂಸ್ಥೆಗಳನ್ನ ಮಾಡಿದ್ದಾರೆ. ಶಿಕ್ಷಣ ಸಂಸ್ಥೆಗಳ ಮುಖಾಂತರ ಸಾಕಷ್ಟು ಮಕ್ಕಳಿಗೆ ಇವತ್ತು ವಿದ್ಯೆಯನ್ನು ಕಲಿಸ್ತಾ ಇದಾರಿಲ್ಲ. ನಾನು ಹೇಳ್ತೇನೆ, ಆದಿ ಕಾಲದಿಂದಲೂ ಕೂಡ ಇವತ್ತು ಹೋಟೆಲ್ ಬಂದವ. ಮೊದಲ ಏನಪ್ಪ ಅಂತಂದ್ರೆ, ಈ ದಾರಿ ಹೋಗ್ತಾರೆ, ನಾವೇನು ಒಂದೂರಿಂದ ಒಂದೂರಿಗೆ ಹೋಗ್ತಿದ್ದೇವಲ್ಲ, ರಾತ್ರಿ ಆಯ್ತಂದ್ರೆ ಎಲ್ಲಿ ಇರ್ತಿದ್ದೇವಪ್ಪ ಅಂದ್ರೆ ಮಠದೊಳಗೆ ಇರ್ತಿದ್ದೇವೆ. ಮಠಗಳು ಏನು ಮಾಡ್ತಿದ್ದಪ್ಪ ಅಂದ್ರೆ ಅಲ್ಲೇ ಮಠದೊಳಗೆ ಅನ್ನವನ್ನು ಊಟ ಮಾಡ್ತಿದ್ವು. ಅಂದ್ರೆ ಪ್ರತಿ ಮನೆಯ ಪ್ರತಿಯೊಂದು ರೊಟ್ಟಿ ಏನೇನು ಇರ್ತೈತಿ ಎಲ್ಲ ತಗೊಂಬಂದು ಮಠಕ್ಕೆ ಕೊಡ್ತಿದ್ದೀವಿ. ಅಲ್ಲಿ ಜಾತಿ ಮತ ಏನಿದಿಲ್ಲ. ನಮ್ಮ ಮಠಗಳು ದಾನವನ್ನ ಮಾಡಿದ್ದಾರೆ, ಅನ್ನದಾನವನ್ನು ಕೂಡ ಮಾಡಿದಾರಿಲ್ಲ, ಮಾಡಿದ್ದಾರೆ. ಹೀಗೆ ಅಕ್ಷರ ದಾಸೋಹವನ್ನ ಮಾಡಿದ್ದಾರೆ. ಇವತ್ತು ಸರ್ಕಾರಿ ಶಿಕ್ಷಣ ಸಂಸ್ಥೆಗಳು ಬಂದಿರ್ಬೋದು, 1832 ನಂತರ ಬಂದಿರ್ಬೋದು ಸರ್ಕಾರಿ ಶಿಕ್ಷಣ ಸಂಸ್ಥೆಗಳು. ಅದಕ್ಕಿಂತ ಮುಂಚೆ ಇವತ್ತು ಈ ದೇಶದಲ್ಲಿ ಶಿಕ್ಷಣವನ್ನು ಯಾರು ಕೊಡ್ತಿದ್ದೋ ಮಠ ಮಾನ್ಯಗಳು, ಗುರುಕುಲಗಳು, ಹೌದಿಲ್ಲ? ಎಲ್ಲ ಅಲ್ಲಿ ಕಲ್ತೀವಿ ನಾವು. ಭಾಳ ಜನ ಹಿಂದಿನ ಇತಿಹಾಸ ತೆಗೀರಿ ನೋಡ್ರಿ. ಅದಕ್ಕೆ ನಾವು ಹೇಳ್ತಾ ಇದ್ದೀವಿ, ಇವತ್ತು ಹಿಂದೂ ಧರ್ಮ ಉಳಿಬೇಕಪ್ಪ ಅಂತಂದ್ರೆ ಮೊದಲು ಹಿಂದೂಗಳು ಜಾತಿ ವ್ಯವಸ್ಥೆಯಿಂದ ಹೊರಗೆ ಬರಬೇಕು. ನಾವು ಯಾಕಪ್ಪ ಇವತ್ತು ಏನಾಗಿದೆ ಅಂತಂದ್ರೆ, ಅವ ಕುರುಬ ಸಮಾಜದವ, ಅವ ಚಲವಾದಿ ಸಮಾಜದವ, ಅವ ಮಾದ್ರ ಸಮಾಜದವ. ನಾವೇನ್ ಮಾಡಕತ್ತೀವಪ್ಪ ಅಂತಂದ್ರೆ, ನಾವೇ ಇವತ್ತು ಹೊಡೆದಾಡಿ ನಾವೇ ಜಾತಿ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಕ್ಕೆ ಇವತ್ತು ಈ ಜಾತಿ ವ್ಯವಸ್ಥೆ ಅನ್ನೋದು ಹಿಂದೂ ಧರ್ಮಕ್ಕೆ ಒಂದು ಮಾರಕ ಆಗ್ತಾ ಇದೆ. ಅದರಿಂದ ಮೊದಲು ಹೊರಗೆ ಬರ್ರಿ. ನಾ ಇನ್ನೊಂದು ಹೇಳ್ತಿದ್ದೀನಿ, ಇವತ್ತು ಹೆಂಗಾಗಿದೆ ವ್ಯವಸ್ಥೆ ಅಂತಂದ್ರೆ ದೇವರಲ್ಲಿ ಕೂಡ ಜಾತಿ ಕಂಡು ಬರ್ತಾವೆ ನೋಡ್ರಿ ನೀವು.
ಅಲ್ಲಿ ನಮ್ಮ ಮೇಲ್ವರ್ಗದ ದೇವಸ್ಥಾನ ಅಂತ ಗ್ರಾಮ ದೇವತೆ ಅಂತ ಇಟ್ಟಿರ್ತೀವಿ ಅಲ್ಲ ನಾವು. ಅಲ್ಲೇ ಕೆರೆ ಒಳಗೆ ದುರ್ಗಾವ ದೇವಸ್ಥಾನ ಅಂತ ಮರಗಾವ ದೇವಸ್ಥಾನ. ಅದಕ್ಕೆ ನಿಮ್ಮ ಹೆಸರು ಏನು ಕಲ್ಲಪ್ಪ ಮಲ್ಲವ ಅದನ್ನೆಲ್ಲ ಬಿಡ್ರಿ. ಯಾಕಂದ್ರೆ ನಮ್ಮ ಹೆಸರಿನಲ್ಲಿ ಜಾತಿಯನ್ನ ಬಿಂಬಿಸಕತೈತಿ. ಅದ್ರ ಜೊತೆ ಬಿಟ್ಟು ನಾವೆಲ್ಲರೂ ಒಳ್ಳೆ ಹೆಸರನ್ನ ಒಳ್ಳೆನ ಇಟ್ಕೊಂಡು ಕಳ್ರಿ. ಅದಕ್ಕೆ ನಾನು ಹೇಳ್ತೀನಿ, ಇದರಿಂದ ಹೊರಗೆ ಬರ್ರಿ ಮೊದಲು. ಅದಕ್ಕೆ ಇವತ್ತು ಬಹಳಷ್ಟು ಹಳ್ಳಿ ಒಳಗೆ ಏನಾಗ್ತದೆ, ಇತ್ತಿತ್ತಲಾಗಿ ಯುವಕರು ತಾವೆಲ್ಲರೂ ಕೂಡ ಒಂದು ಜಾಗೃತರಾಗಿದ್ರಿ, ಶಿಕ್ಷಣವಂತರಾಗಿದ್ದೀರಿ. ನಾವು ಜಾತಿ ವ್ಯವಸ್ಥೆಯಿಂದ ಮೊದಲು ಹೊರಗೆ ಬರಬೇಕು. ಅಂದಾಗ ಮತ್ತೆ ಸಮಾಜದಲ್ಲಿ ಬದಲಾವಣೆ ಆಗ್ತದೆ. ಅದರ ಜೊತೆಗೆ ನಾನು ಇನ್ನೊಂದು ಮಾತು ಹೇಳಕ್ ಬಯಸ್ತೇನೆ, ನೀವೆಲ್ಲ ರೈತರಿದ್ದೀರಿ. ಇವತ್ತು ಈ ಕರ್ನಾಟಕ ಈ ದೇಶದಲ್ಲಿ 100ಕ್ಕೆ 80% ನಾವೆಲ್ಲ ರೈತರೇ ಇದೀವಿ. ಆದ್ರೆ ಊರೊಳಗೆ ಎಲ್ಲಾನು ಸಂಘಟನೆ ಮಾಡಿದ್ವಿ ನಾವು. ಇಲ್ಲಿ ಬಿಜೆಪಿ ಪಕ್ಷದ ಮುಖಂಡರು ಬಂದ್ರಪ್ಪ ಅಂದ್ರೆ ಯಾರು ಅದಾರೆ ಅಂದ್ರೆ 4 ಮಂದಿ ಕೈ ಎತ್ತರಿ ಲೀಡರ್ಗಳು ಬರ್ತಾರೆ. ಹಾಗೆ ಕಾಂಗ್ರೆಸ್ ಪಕ್ಷ 4 ಮಂದಿ ಲೀಡರ್ಗಳು ಬರ್ತೀವಿ. ಆದ್ರೆ ಇಲ್ಲಿ ರೈತ ಮುಖಂಡರು ಯಾರು ಅದಿರಿ ಅಂತಂದ್ರೆ ಯಾರು ಇರೋದಿಲ್ಲ. ಇಲ್ಲಿ ಒಂದು ಹೋರಾಟ ಆಯ್ತು ಬರ್ರಿ ಅಂದ್ರೆ ನೀವು ಬರಂಗಿಲ್ಲ. ಅಂದ್ರೆ ಇಲ್ಲೆಲ್ಲ ಏನಾಗಿದೆ ಅಂತಂದ್ರೆ ಎಲ್ಲ ಪಕ್ಷಗಳು ಏನಾಗಿದೆಪ್ಪ ಅಂದ್ರೆ ರೈತರನ್ನ ಒಡೆದು ಆಳ್ತಾ ಇದ್ದಾರೆ. ಅದಕ್ಕೆ ನೀವೆಲ್ಲರೂ ಕೂಡ ಒಂದಾಗಿ ಒಗ್ಗಟ್ಟಾಗಿ ಮುಂದಿನ ದಿನಮಾನಗಳಲ್ಲಿ ನಿಮ್ಗೆ ಸಿಗ್ಬೇಕಾದ ಸಾಮಾಜಿಕ ನ್ಯಾಯಕ್ಕೆ ನೀವು ಹೋರಾಟ ಮಾಡಲೇಬೇಕು. ಇವತ್ತು ಮೊನ್ನೆ ಒಂದು ಕಬ್ಬಿನ ಹೋರಾಟ ನಡೀತಿಲ್ಲ, ಕಬ್ಬಿನ ಹೋರಾಟ. ನಮ್ಮ ಚಿನ್ನಪ್ಪ ಪೂಜಾರಿ ಅವರು ಮತ್ತು ಗುರುಜಿಯವರು ಆ ಸಂದರ್ಭದಲ್ಲಿ ನನಗೂ ಫೋನ್ ಮಾಡಿದ್ರು, ನೀವು ಮುದ್ದೇಬಳದಲ್ಲಿ ಹೋರಾಟದ ಜವಾಬ್ದಾರಿ ತಗೋಬೇಕು ಅಂತೇಳಿ. ಆ ನಿಟ್ಟಿನಲ್ಲಿ ನಾವು ಸಾಕಷ್ಟು ಹೋರಾಟವನ್ನ ಮಾಡಿದೆವು. ಇವತ್ತು ಯಾವ ಸರ್ಕಾರ ಕೂಡ ಬಂದು ತಾವಾಗಿನೇ ನಮ್ಮ ಕಬ್ಬಿನ ಬೆಂಬಲ ಬೆಲೆ ಕೊಟ್ಟಿಲ್ಲ. ನಾವು ಕೇಳಿದ್ದು 3,500, ಅವ್ರು ಕೊಟ್ಟಿದ್ದು 3,300. ಇವತ್ತು ಪಂಜಾಬ್ನಲ್ಲಿ ಎಷ್ಟಿದೆ, 4,500 ರೂಪಾಯಿ ಇದೆ ಒಂದು ಟನ್ ಕಬ್ಬಿಗೆ. ಹಾಗೆ ಇವತ್ತು ಗುಜರಾತ್ನಲ್ಲಿ 4,000 ಇದೆ. ಇವತ್ತು ಉತ್ತರ ಪ್ರದೇಶದಲ್ಲಿ 3,850 ಇದೆ. ಮಹಾರಾಷ್ಟ್ರದಲ್ಲಿ 3,600 ಇದೆ. ಇವತ್ತು ನಮ್ಮ ಕರ್ನಾಟಕದಲ್ಲಿ ಎಷ್ಟಿದೆ, 3,300 ಇದೆ. ಇವತ್ತು ನಮ್ಮ ಕರ್ನಾಟಕದಲ್ಲಿ ಕೂಡ 3,500 ರೂಪಾಯಿ ಈ ಸಾರಿ ಕೊಡ್ಲೇಬೇಕು ಅಂತೇಳಿ ನೀವೆಲ್ಲರೂ ಹೋರಾಟ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಸಂಘಟಕರಾಗ್ರಿ. ನಮಗೆ ಸಿಗಬೇಕಾದ ಸಾಮಾಜಿಕ ನಾಯಕ ನಾವು ಹೋರಾಟ ಮಾಡಬೇಕಾಗಿದೆ. ಇನ್ನು ಕೆಲವೇ ದಿನಗಳಲ್ಲಿ ಮುದ್ದೇಬೇಳದಲ್ಲಿ ಪ್ರತಿ ಹಳ್ಳಿಯಲ್ಲಿ ಈ ರೈತ ಸಂಘವನ್ನು ಗ್ರಾಮ ಘಟಕ ಮಾಡಲಿಕ್ಕೆ ಚಾಲನೆಯನ್ನ ಕೊಡ್ತಾ ಇದ್ದಾರೆ ಶಶಿಕಾಂತ್ ಗುರೂಜಿಯವರು ಮತ್ತು ಚಿನ್ನಪ್ಪ ಪೂಜಾರಿ ಅವರು. ಅದಕ್ಕೆ ನೀವೆಲ್ಲರೂ ಕೂಡ ಒಂದಾಗ್ರಿ. ಅದರ ಜೊತೆಗೆ ಇವತ್ತು ಒಂದು ಮಾತನ್ನ ಇವತ್ತು ಹೇಳಿದರೆ, ಇವತ್ತು ಇಲ್ಲಿ ಸಾಕಷ್ಟು ಜನ ದಾನಿಗಳು ಅದಾರೆ. ಅದಕ್ಕೆ ನಾವೆಲ್ಲ ಹಳ್ಳಿಯಲ್ಲಿ ಗ್ರಾಮ ಘಟಕಗಳನ್ನು ಕಟ್ಟಿದ ನಂತರ ತಾಲೂಕಲ್ಲಿ ದೊಡ್ಡ ಸಮಾವೇಶ ಮಾಡೋದ್ರ ಜೊತೆಗೆ ನಮ್ಮ ರೈತರಿಗೆ ಒಂದು ಬೋರ್ವೆಲ್ ಮಷೀನ್ ಅನ್ನ ಉಚಿತವಾಗಿ ಕೇವಲ ಡೀಸೆಲ್ ಖರ್ಚು ಅಟ್ಟೆ ತಗೋತಾರೆ. ಎಲ್ಲ ರೈತರು ಎಲ್ಲರಿಗೂ ಕೂಡ ಬೋರ್ವೆಲ್ ಹಾಕಿಕೊಡುವಂತ ವ್ಯವಸ್ಥೆಯನ್ನ ಮಾಡೋದ್ರ ಜೊತೆಗೆ ಅದರ ಜೊತೆಗೆ ಇನ್ನು ಇವತ್ತು ಏನಾಗಿದೆ ಅಂದ್ರೆ, ಮೊದಲು ನೀವು 50 ರೂಪಾಯಿ ಕಟ್ಟಿದ್ರೆ 6,90 ಕೊಡ್ತಿದ್ರು ಕೆಬಿದು. ಇವತ್ತು ಎಷ್ಟು ಮಾಡಿದಾರಪ್ಪ ಅಂದ್ರೆ 30,000 ಮಾಡಿದ್ದಾರೆ. ಮತ್ತೆ ಅಷ್ಟೇ ಅಲ್ಲ, ಮೊದಲೇ ಅಕ್ರಮ ಸಕ್ರಮ ಅಂತ ಮಾಡ್ತಿದ್ರು. 25,000 ರೂಪಾಯಿ ಕೊಟ್ಬಿಟ್ರೆ ನಿಮ್ಗೆ TC ಕಂಬ ಎಲ್ಲ ಹಾಕಿ ಕೊಡ್ತಿದ್ರು. ಈಗ ಏನಾಗಿದೆ ಅಂದ್ರೆ 3 ಲಕ್ಷ ಕೊಟ್ಟರು ಆಗೋದಿಲ್ಲ. ಈಗ ಆ ರೀತಿ ಮಾಡಿದ್ದಾರೆ. ಅದಕ್ಕೆ ಆ ನಿಟ್ಟಿನಲ್ಲಿ ಇವತ್ತು ನಮಗೆ ಸಿಗಬೇಕಾದ ಸಾಮಾಜಿಕ ನ್ಯಾಯಕ್ಕಾಗಿ ನಾವೆಲ್ಲರೂ ಹೋರಾಟ ಮಾಡಬೇಕು. ನಮ್ದು ಏನಾದ್ರೂ ಪಕ್ಷ ಏನೇ ಇದ್ರೂ ಕೂಡ ಚುನಾವಣೆಯಲ್ಲಿ ಇಟ್ಕೋಬೇಕು. ನಂತರ ನಾವೆಲ್ಲ ರೈತರು ಒಂದೇ, ನಾವೆಲ್ಲರೂ ಒಗ್ಗಟ್ಟಾಗಿ ಹೋರಾಡೋದನ್ನ ಕಲಿಬೇಕು ಅನ್ನೋಂಥ ಮಾತನ್ನು ಹೇಳ್ತಾ, ಮೇ 8ನೇ ತಾರೀಕು ಇದೇ ಮೇ 8ನೇ ತಾರೀಕಿಗೆ ಬಿಜಾಪುರದಲ್ಲಿ ರಾಜ್ಯ ಮಟ್ಟದ ರೈತ ಸಮಾವೇಶವನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ತಾವೆಲ್ಲರೂ ಕೂಡ ಭಾಗವಹಿಸಬೇಕು. ನಂತರ ನಾ ಮತ್ತೊಮ್ಮೆ ನಿಮ್ಮ ಗ್ರಾಮಕ್ಕೆ ನಾವು ಬರ್ತೇನೆ ಅನ್ನೋಂಥ ಮಾತನ್ನು ಹೇಳಿ ಈ ವೇದಿಕೆ ಮೇಲೆ ಮಾತನಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ತಮಗೆಲ್ಲರೂ ಕೂಡ ವಂದಿಸುತ್ತಾ ನನ್ನ ಮಾತು ಜೈ ಜೈ.